ಧರ್ಮಸ್ಥಳದ ಅಪಪ್ರಚಾರ ವಿರುದ್ಧ ರಾಜ್ಯ ಬಿಜೆಪಿ ಸಿಡಿದೆದ್ದಿದೆ. ಮಧ್ಯಾಹ್ನ ಧರ್ಮಸ್ಥಳದಲ್ಲಿ ಕೇಸರಿ ಪಡೆ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಮಂಜುನಾಥನ ಸನ್ನಿಧಾನದಲ್ಲಿ ಕೇಸರಿಯ ಘೋಷಣೆ ಮೊಳಗಲಿದೆ. ನೋಡಿ, ಧರ್ಮಸ್ಥಳದ ಅಪಪ್ರಚಾರ ವಿರುದ್ಧ ರಾಜ್ಯ ಬಿಜೆಪಿ ಸಿಡಿದೆದ್ದಿರುವಂತದ್ದು. ಮಧ್ಯಾಹ್ನ ಧರ್ಮಸ್ಥಳದಲ್ಲಿ ಕೇಸರಿ ಪಡೆಯ ಸಮಾವೇಶ, ಮಂಜುನಾಥನ ಸನ್ನಿಧಾನದಲ್ಲಿ ಕೇಸರಿ ಘೋಷ ಮೊಳಗಲಿದೆ. ಪ್ರಕರಣದ ಸಂಪೂರ್ಣ ತನಿಖೆಯನ್ನ ಎನ್ಐಎಗೆ ವಹಿಸುವುದಕ್ಕೆ ಆಗ್ರಹಿಸಲಾಗಿದೆ. ಸದನದ ಬಳಿಕ ದೊಡ್ಡ ಮಟ್ಟದ ಹೋರಾಟದ ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು. ಅಪಪ್ರಚಾರ ಹಾಗೂ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಡೆಸ್ತಾ ಇರುವಂತಹ ಹೋರಾಟ ಇದು. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಮಂಜುನಾಥನ ಸನ್ನಿಧಾನದಲ್ಲಿ ಧರ್ಮಸ್ಥಳ ಪರ ಘೋಷಣೆ ಮೊಳಗುತ್ತೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದವರನ್ನ ಶಿಕ್ಷೆಗೆ ಗುರಿಪಡಿಸಿ ಈ ಪ್ರಕರಣದ ಸಂಪೂರ್ಣ ತನಿಖೆಯನ್ನ ಎನ್ಐಎಗೆ ವಹಿಸೋದಕ್ಕೆ ಆಗ್ರಹಿಸಲಾಗಿದೆ. ಸರ್ಕಾರ ಪ್ರಕರಣವನ್ನ ಎಸ್ಐಟಿಗೆ ವಹಿಸಿದಾಗಲೇ ಧರ್ಮಸ್ಥಳ ಪರ ಧ್ವನಿಯನ್ನ ಎತ್ತಿದ್ರು ಯಡಿಯೂರಪ್ಪ ಮತ್ತೆ ಅಶೋಕ್. ಸರ್ಕಾರಕ್ಕೆ ಎಸ್ಐಟಿ ಮಧ್ಯಂತರ ವರದಿಯನ್ನ ಸಲ್ಲಿಸುವಂತೆ ಸುನಿಲ್ ಕುಮಾರ್ ಒತ್ತಾಯ ಮಾಡಿದ್ರು. ಸದನದಲ್ಲೂ ಕೂಡ ಧರ್ಮಸ್ಥಳ ಬುರುಡೆ ಕೇಸ್ ಪ್ರತಿಧ್ವನಿಸಿತ್ತು. ಗೃಹ ಸಚಿವ ಪರಮೇಶ್ವರ್ ಉತ್ತರಕ್ಕೆ ಆಕ್ರೋಶಗೊಂಡಿದ್ರು ಬಿಜೆಪಿ ನಾಯಕರು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಖಚಿತಪಡಿಸಿದಂತಹ ಬಿಎಲ್ ಸಂತೋಷ್ ಈ ಕುರಿತಂತೆ ಪೋಸ್ಟ್ ಅನ್ನು ಕೂಡ ಫೇಸ್ಬುಕ್ನಲ್ಲಿ ಹಂಚಿಕೊಂಡಿದ್ರು. ಸದನದ ಬಳಿಕ ಹೋರಾಟದ ಬಗ್ಗೆ ಗಟ್ಟಿ ತೀರ್ಮಾನವನ್ನ ಕೈಗೊಂಡಿತ್ತು ಬಿಜೆಪಿ. ಹಾಗಾಗಿ ಇವತ್ತು ಬೃಹತ್ ಸಮಾವೇಶಕ್ಕೆ ರಾಜ್ಯ ಬಿಜೆಪಿ ಮುಂದಾಗಿದೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಮಂಜುನಾಥನ ಸನ್ನಿಧಿಯಲ್ಲಿ ಧರ್ಮಸ್ಥಳ ಪರ ಘೋಷಣೆ ಮೊಳಗತ್ತೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದವರನ್ನ ಶಿಕ್ಷೆಗೆ ಗುರಿಪಡಿಸಬೇಕು. ಹಾಗೆ ಈ ಪ್ರಕರಣದ ಸಂಪೂರ್ಣ ತನಿಖೆಯನ್ನ ಎನ್ಐಎಗೆ ವಹಿಸುವಂತೆ ಆಗ್ರಹಿಸಿ ನಡೀತಿರುವಂತಹ ಪ್ರತಿಭಟನೆ ಹೋರಾಟ ಇದು. ಧರ್ಮಸ್ಥಳ ಬುರುಡೆ ಕೇಸ್ ಕುರಿತು ಸಂಪೂರ್ಣ ತನಿಖೆಯನ್ನ ಎನ್ಐಎಗೆ ವಹಿಸುವಂತೆ ಒತ್ತಾಯಿಸಿ ಬಿಜೆಪಿ ವತಿಯಿಂದ ಸೋಮವಾರ ಅಂತ ಹೇಳಿದ್ರೆ ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಈ ಬೃಹತ್ ಸಮಾವೇಶದಲ್ಲಿ ರಾಜ್ಯಾದ್ಯಂತ 1 ಲಕ್ಷಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಳ್ಳುವಂತಹ ನಿರೀಕ್ಷೆ ಕೂಡ ಇದೆ. ಆದ್ರೆ ಕಾದು ನೋಡಬೇಕು. ಇದರಿಂದಾಗಿ ಮಧ್ಯಾಹ್ನ 2 ಗಂಟೆಗೆ ವಿಜಯೇಂದ್ರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಧರ್ಮದೆಡೆಗೆ ನಮ್ಮ ನಡಿಗೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ನೋಡಿ, ಧರ್ಮಸ್ಥಳ ಬುರುಡೆ ಕೇಸ್ ಕುರಿತಂತೆ ಈ ಸಂಪೂರ್ಣ ತನಿಖೆ ಏನಿದೆ ಅಲ್ಲ, ಎಸ್ಐಟಿ ಮಾಡ್ತಿರುವಂತಹ ತನಿಖೆಯನ್ನ ಎನ್ಐಎಗೆ ವಹಿಸುವಂತೆ ಆಗ್ರಹಿಸಿ ಹಾಗೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದವರನ್ನ ಶಿಕ್ಷೆಗೆ ಗುರಿಪಡಿಸುವಂತೆ ಆಗ್ರಹಿಸಿ ನಡೀತಿರುವಂತಹ ಹೋರಾಟ ಆಯಿತು. ಸದನದಲ್ಲೂ ಕೂಡ ಈ ಕುರಿತಂತೆ ಒಂದಿಷ್ಟು ಪ್ರತಿಧ್ವನಿಸ್ತು, ಅಂದರೆ ಒಂದಿಷ್ಟು ಮಾತುಕತೆಗಳಾಯಿತು. ಗೃಹ ಸಚಿವ ಪರಮೇಶ್ವರ್ ಉತ್ತರಕ್ಕೆ ಬಿಜೆಪಿ ನಾಯಕರು ಕೂಡ ಆಕ್ರೋಶಗೊಂಡಿದ್ರು, ಕೆಂಡಾಮಂಡಲವಾಗಿದ್ರು. ಹಾಗೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರವನ್ನ ಖಚಿತಪಡಿಸಿದಂತಹ ಬಿಎಲ್ ಸಂತೋಷ್ ಈ ಕುರಿತಂತೆ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಕೂಡ ಮಾಡಿರ್ತಾರೆ. ನೀವು ಸದನದ ಬಳಿಕ ಹೋರಾಟದ ಬಗ್ಗೆ ಬಿಜೆಪಿ ನಾಯಕರು ಒಂದು ತೀರ್ಮಾನವನ್ನ ಕೈಗೊಂಡಿದ್ರು, ಗಟ್ಟಿ ತೀರ್ಮಾನ ತೆಗೆದುಕೊಂಡಿದ್ರು. ಅದರಂತೆ ಇವತ್ತು ಬೃಹತ್ ಸಮಾವೇಶಕ್ಕೆ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಮಂಜುನಾಥನ ಸನ್ನಿಧಾನದಲ್ಲಿ ಧರ್ಮಸ್ಥಳ ಪರ ಘೋಷಣೆ ಮೊಳಗತ್ತೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದವರನ್ನ ಶಿಕ್ಷೆ ಗುರಿಪಡಿಸಬೇಕು. ಹಾಗೆ ಈ ಪ್ರಕರಣದ ಸಂಪೂರ್ಣ ತನಿಖೆಯನ್ನು ಎನ್ಐಗೆ ವಹಿಸುವಂತೆ ಆಗ್ರಹಿಸಿ ನಡೀತಿರುವಂತಹ ಒಂದು ಹೋರಾಟ ಇದು ಅಂತಾನೆ ಹೇಳಬಹುದು. ಪ್ರಕರಣದ ಸಂಪೂರ್ಣ ತನಿಖೆಯನ್ನು ಎನ್ಐಎಗೆ ವಹಿಸೋದಕ್ಕೆ ಆಗ್ರಹಿಸಲಾಗಿದೆ. ಇದು ಸದನದ ಬಳಿಕ ಕೂಡ ದೊಡ್ಡ ಮಟ್ಟದ ಹೋರಾಟದ ತೀರ್ಮಾನವನ್ನು ಕೈಗೊಂಡಿದ್ರು. ಅದೇ ರೀತಿ ಇವತ್ತು ಬೃಹತ್ ಸಮಾವೇಶಕ್ಕೆ ರಾಜ್ಯ ಬಿಜೆಪಿ ಮುಂದಾಗಿದೆ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಧರ್ಮಸ್ಥಳ ಚಲೋ ಹಾಗೆ ಧರ್ಮದೆಡೆಗೆ ನಮ್ಮ ನಡಿಗೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬೃಹತ್ ಸಮಾವೇಶ ನಡೆಯುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಸಮಾವೇಶ ಆಯಿತು. ಸಮಾವೇಶ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ಮತ್ತು ಎಲ್ಲ ಜಿಲ್ಲೆಗಳಿಂದ ಅಪಾರ ಸಂಖ್ಯೆಯ ಬಿಜೆಪಿ ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ಆಗಮಿಸಲಿದ್ದಾರೆ. ಧರ್ಮಸ್ಥಳಕ್ಕೆ ಹೋರಾಡೋದಕ್ಕೂ ಮೊದಲು ಕಾರ್ಯಕರ್ತರು ತಮ್ಮ ನಗರ ಗ್ರಾಮಗಳಲ್ಲಿ ದೇವಸ್ಥಾನಕ್ಕೆ ಕೂಡ ತೆರಳಿ ಪೂಜೆಯನ್ನು ಕೂಡ ಸಲ್ಲಿಸಿದರು.